ಇವತ್ತು ರಾಷ್ಟ್ರದಲ್ಲಿ ವಿದ್ಯಾರ್ಥಿಗಳು ಏನು ಆತ್ಮಹತ್ಯೆಗಳನ್ನು ಮಾಡ್ತಾ ಇದ್ದಾರೆ, ನೀಟ್ ಪರೀಕ್ಷೆಯನ್ನು ಬರೆದು ಅವರಿಗೆ ಒಂದು ಶಕ್ತಿಯನ್ನು ತುಂಬಬೇಕು, ಜಾಗೃತಿಯನ್ನು ತುಂಬಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಜ್ಯ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಈ ಒಂದು ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳು ಯಾವತ್ತೂ ಕೂಡ ತಾವು ಶಕ್ತಿ ಕುಂದಬಾರ್ದು, ಈ ಎಕ್ಸಾಮನ್ನು ಶಕ್ತಿಯುತವಾಗಿ ತಗೊಂಡು ಬರೆಯುವಂಥ ಕೆಲಸವನ್ನು ಮಾಡಬೇಕು, ಯಾರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಈ ಒಂದು ನೀಟ್ ಉದ್ದೇಶದಿಂದ ನಾವು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ಕಾರಣ ಇಷ್ಟೇ, ಕೇಂದ್ರ ಸರ್ಕಾರ ಪದೇ 89ಕ್ಕೂ ಹೆಚ್ಚು ಬಾರಿ ಪೇಪರ್ ಲೀಕನ್ನು ಮಾಡಿದೆ. ಅದ್ರ ವಿರುದ್ಧವನ್ನು ನಾವು ಚಾತುರ್ಗಿ ಗೂಂಜ್ ಹೆಸರಲ್ಲಿ 40 ದಿನಗಳ ಕ್ಯಾಂಪೇನ್ನ ಮಾಡ್ತಾ ಇದ್ದೀವಿ ರಾಹುಲ್ ಗಾಂಧಿಯವರ ನೇತೃತ್ವದಲ್ಲಿ. ಇವತ್ತು ನಾವು ಅವೇರ್ನೆಸ್ ಪ್ರೋಗ್ರಾಮನ್ನು ಇಟ್ಕೊಂಡಿದ್ದೀವಿ. ಕಾರಣ ಇಷ್ಟೇ, ವಿದ್ಯಾರ್ಥಿಗಳು ಯಾವತ್ತೂ ಕೂಡ ನೋವುಗೊಳಗಬಾರ್ದು, ಮಾನಸಿಕವಾಗಿ ಕುಂದಬಾರ್ದು. ಅವರ ಪೇರೆಂಟ್ಸ್ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಇನ್ನಿತರ ಯಾವುದೇ ಕುಟುಂಬದವರು ಆಗಿರ್ಬೋದು, ತಾವು ಖಿನ್ನತೆಗೆ ಒಳಗಾಗಬಾರ್ದು. ತಮ್ಮ ಜೊತೆ ನಾವಿದ್ದೇವೆ, ಯುವ ಕಾಂಗ್ರೆಸ್ ಇದೆ, ರಾಹುಲ್ ಗಾಂಧಿ ಅವರು ಇದ್ದಾರೆ, ಕಾಂಗ್ರೆಸ್ ಪಕ್ಷ ತಮ್ಮ ಜೊತೆ ಇದೆ ಅಂತ ಹೇಳಿ ಈ ಒಂದು ಅವೇರ್ನೆಸ್ ಪ್ರೋಗ್ರಾಮನ್ನು ಮಾಡ್ತಾ ಇದ್ದೀವಿ. ನಮ್ಮ ಹಕ್ಕೊತ್ತಾಯ ಇಷ್ಟೇ, ಮುಂದೆ ಯಾವತ್ತೂ ಕೂಡ ಈ ರೀತಿಯ ಪೇಪರ್ ಲೀಕ್ ಆಗಬಾರ್ದು. ಕೇಂದ್ರ ಸಚಿವರು ರಾಜೀನಾಮೆನೇ ಕೊಟ್ಟು ತಾವು ಹೊರಗೆ ಹೋಗಬೇಕು, ವಿದ್ಯಾರ್ಥಿಗಳಿಗೆ ನೋವಾಗಬಾರ್ದು, ಈ ರೀತಿ ಪದೇ ಪೇಪರ್ ಲೀಕ್ ಆಗಬಾರ್ದು ಅಂತೇಳಿ ನಾವು ಈ ಒಂದು ಹಕ್ಕೊತ್ತಾಯನ ಮಾಡ್ತಾ ಇದ್ದೀವಿ. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.